And there is one more form to the nouns, that is ing nouns. ಸೊ ನೌನ್ಗಳು ಐ ಎನ್ ಜಿ ಫಾರ್ಮ್ನಲ್ಲೂ ಕೂಡ ಇರುತ್ತೆ. ಅ ವರ್ಡ್ ಎಂಡಿಂಗ್ ಇನ್ ಐ ಎನ್ ಜಿ ದಟ್ ಈಸ್ ಮೇಡ್ ಫ್ರಮ್ ಅ ವರ್ಬ್ ಆ್ಯಂಡ್ ಯೂಸ್ಡ್ ಲೈಕ್ ಅ ನೌನ್. ಪ್ಲ್ಯಾನಿಂಗ್. ಸೊ ಪ್ಲ್ಯಾನಿಂಗ್ ಅನ್ನೋದು ನೌನ್, ಬಟ್ ಅದರಲ್ಲಿ ಐ ಎನ್ ಜಿ ಸ್ಪೆಲ್ಲಿಂಗ್ ಇದೆ ಅಷ್ಟೇ, ಅದನ್ನು ನಾವು ನೌನ್ ಥರನೇ ಯೂಸ್ ಮಾಡ್ತಾ ಇದ್ದೀವಿ. ನಾವು ಹೇಳ್ತೀವಿ ದ ಫೈಲ್ ಈಸ್ ಇಂಪಾರ್ಟೆಂಟ್, ಮನಿ ಈಸ್ ಇಂಪಾರ್ಟೆಂಟ್ ಥರನೇ ಪ್ಲ್ಯಾನಿಂಗ್ ಈಸ್ ಇಂಪಾರ್ಟೆಂಟ್. ಸ್ವಿಮ್ಮಿಂಗ್ is my favorite activity. Reading improves your vocabulary. The training starts from tomorrow. ಇವೆಲ್ಲ ಕಡೆನೂ ಐ ಎನ್ ಜಿ ಇದ್ರೂ ಕೂಡ ಇವು ವರ್ಬ್ಸ್ ಅಲ್ಲ, ನೌನ್ಸ್. ಸೊ ಅದಕ್ಕೆ ನೋಡಿ ಸಬ್ಜೆಕ್ಟ್ ಪ್ಲೇಸ್ನಲ್ಲೇ ಇದೆ. ಸೊ ಸಬ್ಜೆಕ್ಟ್ ಪ್ಲೇಸ್ನಲ್ಲೇ ಇರಬೇಕಾ, ಆಬ್ಜೆಕ್ಟ್ ಪ್ಲೇಸ್ನಲ್ಲಿ ಇರಬಾರ್ದ? ನೋ, ಇಲ್ಲಿ ನೋಡಿ, ಐ ಹೇಟ್ ಆರ್ಗ್ಯೂಯಿಂಗ್, ಐ ಎಂಜಾಯ್ ಟ್ರಾವೆಲಿಂಗ್, ಶಿ ಲೈಕ್ಸ್ ವೇಕಿಂಗ್ ಅಪ್ ಅರ್ಲಿ. ಸೊ ಇಲ್ಲಿ ನೋಡಿ, ಆಬ್ಜೆಕ್ಟ್ ಪ್ಲೇಸ್ನಲ್ಲೂ ಐ ಎನ್ ಜಿ ನೌನ್ಗಳಿದೆ. ಸೊ ನೌನ್ಸ್ ಅಂದರೆ ಸಬ್ಜೆಕ್ಟಲ್ಲೂ ಇರುತ್ತೆ, ಆಬ್ಜೆಕ್ಟ್ನಲ್ಲೂ ಇರುತ್ತೆ, ರೈಟ್? ಸೊ ಈ ರೀತಿ ಐ ಎನ್ ಜಿ ನೌನ್ಗಳನ್ನ ಗ್ರಾಮ್ಯಾಟಿಕ್ಲಿ ಜೆರಂಡ್ಸ್ ಅಂತ ಕರಿತೀವಿ. ಅ ಜೆರಂಡ್ ಈಸ್ ಅ ವರ್ಡ್ ಎಂಡಿಂಗ್ ಇನ್ ಐ ಎನ್ ಜಿ ದಟ್ ಈಸ್ ಮೇಡ್ ಫ್ರಮ್ ಅ ವರ್ಬ್ ಆ್ಯಂಡ್ ಯೂಸ್ಡ್ ಲೈಕ್ ಅ ನೌನ್. ಗೊತ್ತಾಯ್ತಲ್ವಾ? ಅವ್ರು ಸಿಂಪಲ್ ಆಗಿ ನೀವು ಈ ಥರ ಹೇಳ್ಬೋದು, ಐ ಎನ್ ಜಿ ಎಂಡಿಂಗ್ ನೌನ್ಸ್ ಆರ್ ಕಾಲ್ಡ್ ಜೆರಂಡ್ಸ್ ಅಂತ. ಗಾಟ್ ಇಟ್? ಅರ್ಥ ಆಯ್ತಲ್ಲ?